ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಯುಗಾದಿ ಹಬ್ಬ ಎಲ್ಲ ಮುಗಿಸಿ ನಾನು ರಿಟರ್ನ್ ನಮ್ಮ ಮನೆಗೆ ಬಂದಾಯಿತು. ಆ್ಯಂಡ್ ಪಿಂಪಲ್ಸ್ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಮಟನ್ ಚಿಕನ್ ಜಾಸ್ತಿ ತಿಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಹೇಳ್ದಿರ ರಜೆ ಇತ್ತಲ್ವಾ, ಚೆನ್ನಾಗಿ ತಿಂದ್ಬಿಟ್ಟು ಪಿಂಪಲ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಬಂದ ತಕ್ಷಣ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಆ್ಯಂಡ್ ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡ್ದಿದ್ದಾಯಿತು. ಆ್ಯಂಡ್ ಲಿಶಾನ್ಗೂ ಕೂಡ ಹಾಲು ಕೊಟ್ಟಿದ್ದೀನಿ, ಅವನು ಹಾಲು ಕುಡಿತಾ ಇದ್ದಾನೆ. ಆ್ಯಂಡ್ ಇವಾಗ ಸಿಂಪಲ್ ಆಗಿರಬೇಕು ಇವತ್ತಿನ ಊಟ ಅಂತ ಅಂದ್ಬಿಟ್ಟು ನಾನು ಅವರೆಕಾಳನ್ನ ಬೇಯಿಸ್ತಾ ಇದ್ದೀನಿ, ಉಪ್ಸಾರು ಮಾಡೋಣ ಅಂತ. ಸೊ ಸೊಪ್ಪಿನ ಉಪ್ಸಾರು ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ರಾಮನಗರದಲ್ಲಿ ಶ್ರೀರಾಮನವಮಿ ಇನ್ನೇನು ಹತ್ರ ಬರ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ಶ್ರೀರಾಮ ಕಲ್ಯಾಣೋತ್ಸವ ಮಾಡ್ತಾರೆ. ಸೀತಾಮಾತೆ ಮತ್ತು ರಾಮನಿಗೆ ಕಲ್ಯಾಣೋತ್ಸವ ಮಾಡ್ತಾರೆ. ಸೊ ಇವತ್ತು ರಾತ್ರಿ 8 ಗಂಟೆ 8:15 ಅಂದ್ಕೊಳ್ತೀನಿ ಅದು ಸ್ಟಾರ್ಟ್ ಆಗೋದು. ಸೊ ಅಷ್ಟರಲ್ಲಿ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರೆಡಿಯಾಗಿ ಅಲ್ಲಿಗೆ ಹೋಗ್ತೀನಿ. ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತೀನಿ. ಸೊ ಯಾವ ರೀತಿ ಇರುತ್ತೆ ಏನು ಅಂತ ನಿಮಗೆ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ, ಓಕೆನಾ? ಆ್ಯಂಡ್ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಬ್ಬ ಎಲ್ಲ ಯಾವ ರೀತಿ ಮಾಡಿದ್ರಿ, ಏನು ಚೆನ್ನಾಗಿತ್ತಾ, ಚೆನ್ನಾಗಿ ತಿಂದ್ರಾ? ನಾನಂತೂ ತಿಂದು ಅಲ್ಲೆಲ್ಲ ನೋವು ಬಂದ್ಬಿಟ್ಟಿದೆ. ದೇವ್ರಿಗೆ ಸಿಂಪಲ್ಲಾಗಿ ಹೂ ಮುಡಿಸಿ ಪೂಜೆ ಮಾಡಿದ್ದಾಯಿತು. ಸೊ ಮನೆಗೆ ಬಂದ ತಕ್ಷಣ ಅದೊಂದು ಇರುತ್ತಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ದೇವ್ರ ಪೂಜೆ ಮಾಡಿಬಿಡೋಣ ಅಂತ. ಸೊ ಅದನ್ನೇ ನಾನು ಮಾಡಿದ್ದು. ಅಡುಗೆ ಮಾಡ್ತಾ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. 8 ಗಂಟೆಗೇ ಪೂಜೆ ಸ್ಟಾರ್ಟ್ ಆಗಿರೋದ್ರಿಂದ 7:15 ಆಗಿತ್ತಲ್ವ. ಇನ್ನು ಅರ್ಧ ಗಂಟೆಲಿ ಏನು ರೆಡಿ ಆಗೋದು ಅಂತ ಹೇಳಿ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೆ ಅಷ್ಟೇ. ಅದಕ್ಕೇ ಬ್ಲಷ್ ಹಾಕ್ಕೊಂಡಿದ್ದೀನಿ, ಪಿಂಕ್ ಬ್ಲಷ್ ಸ್ವಿಸ್ ಬ್ಯೂಟಿದು. ಆ್ಯಂಡ್ ಐಬ್ರೋ ಫಿಲ್ ಮಾಡ್ಕೊಂಡಿದ್ದೆ ಆ್ಯಂಡ್ ಮಸ್ಕರ ಒಂದು ಹಾಕ್ಕೊಂಡಿದ್ದೆ ಅಷ್ಟೇ. ಯಾವುದೇ ರೀತಿ ಫೌಂಡೇಶನ್ ಹಾಕಿಲ್ಲ. ಆ್ಯಂಡ್ BB ಕ್ರೀಮ್ ಬರುತ್ತಲ್ಲ, ಸೊ ಅದನ್ನು ಕೂಡ ನಾನು ಅಪ್ಲೈನೇ ಮಾಡಿಲ್ಲ. ಕೆಲವೊಂದು ಸಲ ನಾವು ಏನೂ ಹಾಕ್ಕೊಂಡಿಲ್ಲ ಅಂತ ಅಂದ್ರೂ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಅಂತಲೇ ಹೇಳ್ಬೋದು. ಸೊ ನನಗೆ ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ, ನನಗೆ ಮಿರರ್ ಮುಂದೆ ನಿಂತ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಿದ್ದೀನಿ, ಮೇಕಪ್ ಇಲ್ಲ ಅಂತ ಅಂದ್ರೂ ಅಂತ ಅನ್ನಿಸ್ತು. ಸೊ ಅದಕ್ಕೆ ಏನು ಮಾಡಿದೆ, ಲಿಪ್ಸ್ಟಿಕ್ ಒಂದು ಅಪ್ಲೈ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಲಿಪ್ ಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ಕೆಲವೊಬ್ರಿಗೆ ಡೌಟ್ ಇರುತ್ತೆ, ಲಿಪ್ ಲೈನರ್ ಅಂದರೆ ಬರೀ ಲಿಪ್ ಲೈನ್ ಮಾತ್ರ ಹಾಕ್ಕೊಳ್ಳೋದು ಅಷ್ಟೇನಾ ಅಂತ. ಲೈನಾಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು, ಲಿಪ್ಸ್ಟಿಕ್ ಆಗಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಇದು ಒಂಥರ 2 in 1 ಅಂತಲೇ ಹೇಳ್ಬೋದು. ಸೊ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ, ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ. ಲಿಪ್ ಲೈನರ್ ಅಂದ ತಕ್ಷಣ ಬರೀ ಲಿಪ್ ಲೈನರ್ ಮಾತ್ರ ಯೂಸ್ ಮಾಡ್ಕೊಳ್ತಾರೆ, ಲಿಪ್ಸ್ಟಿಕ್ ಅಂತ ಬೇರೆ ತಗೊಳ್ಳೋದು ಆ ರೀತಿ ಎಲ್ಲ ಇರುತ್ತೆ. ಸೊ ನಾನು ಸ್ವಿಸ್ ಬ್ಯೂಟಿ ಅವರ ಲಿಪ್ ಲೈನರ್ ಏನಿದೆ ಅದನ್ನು ಲಿಪ್ ಲೈನರಾಗೂ ಕೂಡ ಯೂಸ್ ಮಾಡ್ತೀನಿ, ಲಿಪ್ಸ್ಟಿಕ್ ಆಗೂ ಕೂಡ ಯೂಸ್ ಮಾಡ್ತೀನಿ. ತುಂಬ ಲಾಂಗ್ ಸ್ಟೇ ಇರುತ್ತೆ ಆ್ಯಂಡ್ ಸ್ಮಜ್ ಪ್ರೂಫ್ ಆಗಿರುತ್ತೆ. ಸೊ ನಾನೇ ರಿಮೂವ್ ಮಾಡೋವರೆಗೂ ಆ ಲಿಪ್ಸ್ಟಿಕ್ ರಿಮೂವ್ ಆಗೋದೇ ಇಲ್ಲ. ಇದೇ ಥರ ಇನ್ನೊಂದು ಪ್ರಾಡಕ್ಟ್ ಇದೆ, ಅದು ಮಮಾ ಅರ್ಥದ್ದು. ಸೊ ಅದನ್ನು ಅಷ್ಟೇ. ಕೆಲವೊಬ್ರು ಕೇಳ್ತಾ ಇರ್ತೀರಾ, ನೀವು ಯಾವ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ. ನಾನು ಟ್ಯಾಗ್ ಮಾಡಿರ್ತೀನಿ, ಅದರಲ್ಲೂ ಶೇಡ್ ಯಾವುದು ಅಂತ ಕೇಳ್ತೀರಾ. ನಾನು ಟ್ಯಾಗ್ ಮಾಡಿದ್ದೀನಿ ಅಂದರೆ ಅದೇ ಶೇಡ್ನ ನಾನು ಟ್ಯಾಗ್ ಮಾಡಿರೋದು. ಸೊ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ರೆಡಿ ಆದಮೇಲೆ 16 ಸಲ ಕನ್ನಡಿ ನೋಡ್ಕೊಳ್ತಾನೇ ಇರ್ತೀವಿ. ಸೊ ಅದಾದಮೇಲೆ ನಾನು ಸೀರೆ ಹಾಕ್ಕೊಳ್ಳ ಡ್ರೆಸ್ ಹಾಕ್ಕೊಳ್ಳ ಅಂತ ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಸೀತಾರಾಮ ಕಲ್ಯಾಣ ಅಲ್ವಾ, ಸೊ ಸೀರೆನೇ ಹಾಕ್ಕೊಬಿಡೋಣ, ಹಬ್ಬಕ್ಕಂತೂ ಸೀರೆ ಹಾಕ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿ ಈ ಒಂಥರ ಏನು ಮಸ್ಟರ್ಡ್ ಎಲ್ಲೋ ಅನ್ಬೋದು, ಒಂಥರ ಮೆಂತ್ಯ ಕಲರ್ ಬರುತ್ತೆ ಎಲ್ಲೋ, ಅದಕ್ಕೆ ಗ್ರೀನ್ ಕಲರ್ ಬ್ಲೌಸು. ಸೊ ಅದಕ್ಕೆ ಇದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇದನ್ನು ನಾನು ಮದುವೆ ಟೈಮಲ್ಲಿ ಪರ್ಚೇಸ್ ಮಾಡಿದ್ದು ನನ್ನ ಹಳದಿ ಶಾಸ್ತ್ರಕ್ಕೆ. ಇದನ್ನು ಅಪ್ರಾಕ್ಸಿಮೇಟ್ 1 2 to 3 ಟೈಮ್ಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಅಂದ್ಕೊಳ್ತೀನಿ ಈ ಒಂದು ಸ್ಯಾರಿನ. ಸೊ ಸ್ಯಾರಿ ವೇರ್ ಮಾಡಿದ್ದಾಯಿತು. ಪಿನ್ ಒಂದು ಹಾಕ್ಕೊಳ್ಬೇಕಾಗಿತ್ತು. ಸೊ ಫ್ರಂಟ್ ಪಿನ್ ನಾನೇ ಹಾಕೋಬೋದು, ಹಿಂದೆಗಡೆ ಪಿನ್ ಮಾಡೋದಕ್ಕೆ ಮಹಿನೇ ಬೇಕಾಗಿತ್ತು. ಸೊ ಅವರು ಮತ್ತೆ ಮೇಲ್ಗಡೆ ಬಂದು ಮತ್ತೆ ಕೆಳಗಡೆ ಇಳಿದೋಗೋದಕ್ಕೆ ಅವ್ರಿಗೆ ಆಗೋದಿಲ್ಲ ಅಂತ ಹೇಳಿ ನಾನು ಸೀರೆ ಸೆರಗಿರುತ್ತಲ್ಲ ಅದರಲ್ಲಿ ಒಂದು ಪಿನ್ನನ್ನು ಹಾಕ್ಕೊಂಡು ಹೋಗಿದ್ದೆ, ಅವ್ರ ಹತ್ರನೇ ಪಿನ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ. ಸೊ ಫೈನಲಿ ಸ್ಯಾರಿ ಕೂಡ ವೇರ್ ಮಾಡಿದ್ದಾಯಿತು. ನಾನು ಒಂದು ಎಳೆ ಬಿಟ್ಟಿದ್ದೀನಿ ಸ್ಯಾರಿನ. ಸೊ ಆ್ಯಂಡ್ ನಾನು ಇದನ್ನು ಸಿಂಕ್ ಹತ್ರ ಮಿರರ್ ಇದೆಯಲ್ಲ ಅಲ್ಲಿ ನಿಂತ್ಕೊಂಡು ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದಿತ್ತು. ಸೊ ಲಿಶಾಂತ್ ತಲೆ ತಿಂತಾನೆ ಅಂತ ಹೇಳಿ ಸ್ವಲ್ಪ ಕಾರ್ಟೂನ್ಸ್ ಪ್ಲೇ ಮಾಡಿ ಕೂರಿಸಿದ್ದೆ. ನಾನು ಹೇರ್ ಸ್ಟೈಲ್ ಕೂಡ ಅಷ್ಟೇ ಏನೂ ಮಾಡ್ಕೊಂಡಿರಲಿಲ್ಲ, ತಲೆ ಇನ್ನೂ ಒದ್ದೇ ಇತ್ತು.
ಸೊ ಅದಕ್ಕೆ ನಾನೇನು ಮಾಡಿದೆ, ಈ ಹೆಂಗಿದ್ರು ತಲೆ ತೇವ ಇದೆ ಅಲ್ವಾ, ಏನಾದರೂ ಹೇರ್ ಸ್ಟೈಲ್ ಮಾಡ್ಕೋತೀನಿ ಅಂದರೆ ನನಗೆ ತಲೆ ದಿಮ್ ಅಂದ್ಬಿಡುತ್ತೆ. ಸೊ ಕೂದಲು ಒಣಗಬೇಕು, ಹಾಗಾಗಿ ನಾನು ಸಿಂಪಲಾಗಿ ಒಂದು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಅದನ್ನು ಯಾವ ರೀತಿ ನನ್ನ ಕೈ ಬೆರಳಲ್ಲೇ ತಲೆ ಬಚ್ಕೊಳ್ತಾ ಇದ್ದೀನಿ, ಕೂಮ್ ಕೂಡ ಯೂಸ್ ಮಾಡ್ತಾ ಇಲ್ಲ. ಸೊ ಆದಷ್ಟು ಬೇಗ ಹೇರ್ ಕೇರ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್, ಸಾರಿ ಫಾರ್ ದ ಲೇಟ್. ಆ್ಯಂಡ್ ಯಾ ಹೇರ್ ಸ್ಟೈಲ್ ಇಷ್ಟೇ ನಂದು. ನಾನು ಎಲ್ಲಾದರೂ ಸುತ್ತಮುತ್ತ ಹೋಗಬೇಕು ಅಂತ ಹೇಳಿದ್ರೆ ಹಿಂಗೆ ನಾನು ತಲೆ ಬಚ್ಕೊಂಡು ಹೋಗೋದು ನನ್ನ ಕೈಯಲ್ಲೇ. ಇದಕ್ಕೆಲ್ಲ ಕೂಮ್ ಅವಶ್ಯಕತೆಯೇ ಇರೋದಿಲ್ಲ. ಆ್ಯಂಡ್ ಮುಂದೆಗಡೆ ಸ್ವಲ್ಪ ಕೂದಲನ್ನ ಹಿಂಗೆ ಮುಂದೆ ಮುಂದೆ ಮಾಡಿಕೊಂಡ್ರೆ ಅದು ಒಂಥರ ಬಫಾಗಿ ಕೂತ್ಕೊಳ್ಳುತ್ತಲ್ವ, ಅವಾಗ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೀರೆ ತಕ್ಕನಾಗೆ ಬಳೆ ಮತ್ತು ಓಲೆನ ಹಾಕ್ಕೊಳ್ಬೇಕಲ್ವ. ಸೊ ಕೆಲವೊಬ್ಬರು ಕೇಳ್ತಾ ಇದ್ರಿ ನನಗೆ, ಐಶು ನೀವು ಯಾಕೆ ಗೋಲ್ಡ್ ಇಯರಿಂಗ್ಸು ಗೋಲ್ಡ್ ಚೈನ್ ಏನೂ ಹಾಕೋದೇ ಇಲ್ವಲ್ಲ ಅಂತ ಕೇಳ್ತಾಯಿದ್ರು. ಸೊ ನಾನು ಅದಕ್ಕೆ ಕಮೆಂಟ್ಗೆ ರಿಪ್ಲೈ ಕೂಡ ಮಾಡಿದ್ದೆ. ನನಗೆ ಗೋಲ್ಡ್ ಇಷ್ಟ, ಯಾರಿಗೆ ತಾನೇ ಇಷ್ಟ ಆಗೋಲ್ಲ, ಹೆಣ್ಮಕ್ಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ಆದರೆ ಯಾವ್ಯಾವ ಬಟ್ಟೆಗೆ ಯಾವ್ಯಾವ ಥರ ಹಾಕ್ಕೊಳ್ಬೇಕು ಅದೇ ರೀತಿಯೇ ಹಾಕ್ಕೊಳ್ಬೇಕು. ಈಗ ಕುರ್ತಾಗೆ ಹೋಗ್ಬಿಟ್ಟು ಗೋಲ್ಡ್ ನೆಕ್ಲೆಸ್ಸು ಗೋಲ್ಡ್ ಇಯರಿಂಗ್ಸ್ ಹಾಕೊಳ್ಳೋದಕ್ಕಾಗತ್ತಾ? ಸೊ ಸೀರೆಗೂ ಅಷ್ಟೇ. ಸೊ ಈ ಥರ ಸೀರೆಗಳಿಗೆ ಫ್ಯಾಷನ್ ಆಗಿದ್ರೇ ಚೆಂದ. ಆ್ಯಂಡ್ ಬಳೆನೂ ಅಷ್ಟೇ, ನನಗೆ ಗ್ರೀನ್ ಬಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದರಲ್ಲೂ ಗಾಜಿನ ಬಳೆ. ಸೊ ನನಗೆ ಗೋಲ್ಡ್ ಹಾಕ್ಕೊಳ್ತೀನಿ, ಆದರೆ ನೀವು ಜಾಸ್ತಿ ಅಬ್ಸರ್ವ್ ಮಾಡಿರಲ್ಲ ಅಂದ್ಕೊಳ್ತೀನಿ. ಏನಾದರೂ ಫಂಕ್ಷನ್ಸ್ ಇದ್ದಾಗ ಮಾತ್ರ ನಾನು ಗೋಲ್ಡ್ ವೇರ್ ಮಾಡೋದು. ಸುಮ್ಮನೆ ಮನೇಲಿದ್ದಾಗ ಅದಕ್ಕೆಲ್ಲ ನಾನು ಗೋಲ್ಡ್ ಹಾಕ್ಕೊಳ್ಳೋದಿಲ್ಲ. ಯಾಕಂದರೆ ನನ್ನ ತಾಳಿ ಚೈನೇ ಗೋಲ್ಡ್ ಇದೆ, ಅದೇ ಒಂಥರ ಗೋಲ್ಡ್ ಚೈನು. ಸೊ ಅದಕ್ಕೆ ನಾನು ಗೋಲ್ಡ್ ಜಾಸ್ತಿ ವೇರ್ ಮಾಡೋದಿಲ್ಲ. ಯಾವುದಾದ್ರೂ ಮದುವೆ ಫಂಕ್ಷನ್ ಅಥವಾ ಮನೇಲಿ ಏನಾದರೂ ಗ್ರ್ಯಾಂಡ್ ಫಂಕ್ಷನ್ ಮಾಡಿದಾಗ ಚಿನ್ನ ಹಾಕ್ಕೊಳ್ತೀವಿ. ಯಾಕಂದರೆ ಬೇರೆಯವರು ನೋಡ್ತಾರೆ, ಸೊ ನೋಡೋರ್ಗೋಸ್ಕರ ಆದರೂ ಹಾಕ್ಕೊಳ್ಳೇಬೇಕಲ್ವ, ಏನು ಈ ರೀತಿ ಇದ್ದಾಳಲ್ಲ ಅಂತ ಕೆಲವೊಬ್ಬರು ನೀವೇನು ಕ್ವಶನ್ ಕೇಳ್ತಿರೋ ಅದೇ ರೀತಿ ಸಂಬಂಧಿಕರು ನೋಡಿದ್ರು ಹಾಗೆ ಕೇಳ್ತಾರಲ್ವ. ಸೊ ಅವ್ರ ಮುಂದೆ ನಾವ್ಯಾಕೆ ತಲೆ ತಗ್ಗಿಸ್ಬೇಕು ಅಂತ ಹೇಳಿ ನಾವು ಕೂಡ ಚಿನ್ನನ ಮೈ ಮೇಲೆ ಹಾಕ್ಕೊಂಡು ಓಡಾಡ್ತೀವಿ ಅಷ್ಟೇ. ಹಾಗಂತ ಬೇರೆಯವ್ರಿಗೋಸ್ಕರ ನಾವು ಬದುಕೋದಲ್ಲ, ನಮಗೋಸ್ಕರನೇ ನಾವು ಬದುಕಬೇಕು. ಕೆಲವೊಬ್ರು ಇರ್ತಾರಲ್ಲ, ಅಂಥವ್ರ ಮುಂದೆ ಶೋಕಿ ಮಾಡೋದು ತಪ್ಪೇನಿಲ್ಲ ಅಲ್ವಾ. ಸೊ ಫೈನಲಿ ಸ್ಯಾರಿ ಹಾಕ್ಕೊಂಡಿದ್ದಾಯಿತು, ಹೇಗೆ ಕಾಣಿಸ್ತಿದ್ದೆ ಅಂತ ಒಂದು ಸಲ ದೂರದಿಂದ ತೋರಿಸೋಣ ಅಂದ್ಬಿಟ್ಟು ಕ್ಯಾಮ್ರಾ ಫಿಕ್ಸ್ ಮಾಡಿದೆ. ನನಗೆ ಗೊತ್ತಿರಲಿಲ್ಲ ಕ್ಯಾಮ್ರಾ ಫುಲ್ ಡೌನ್ ಆಗಿಬಿಟ್ಟಿದೆ ಅಂತ, ಅರ್ಧಂಬರ್ಧ ಕ್ಯಾಪ್ಚರ್ ಆಗಿದೆ. ಸೊ ಅಂದರೆ ಸ್ಯಾರಿ ಫುಲ್ಲು ಬರೋ ಥರ ನಾನು ಕ್ಯಾಮ್ರಾ ಇಟ್ಟಿದ್ದೆ, ಬಟ್ ಅದರದ್ದು ಫುಲ್ ಡೌನ್ ಆಗಿಬಿಟ್ಟಿತ್ತು. ಸೊ ಹೋಗಲಿ ಬಿಡು ಅಂದ್ಕೊಂಡು ಸುಮ್ಮನೆ ಅದೇ. ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಾನು ರೆಡಿ ಆದಮೇಲೆ ಲಿಶಾನ್ಗೂ ಕೂಡ ರೆಡಿ ಮಾಡಿಸ್ಬೇಕು. ಸೊ ಅವನಿಗೂ ಕೂಡ ರೆಡಿ ಮಾಡಿಸಿದ್ಮೇಲೆ ಇಬ್ಬರು ಹೇಗೆ ಕಾಣಿಸ್ತೀವಿ ಅಂತ ಇನ್ನೊಂದು ಸಲ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ ಆಯಿತಾ. ಸೊ ಅಡುಗೆ ಎಲ್ಲ ಆಯಿತು, ನಾನು ಕೂಡ ರೆಡಿಯಾಗಿದ್ದಾಯಿತು. ರೈಸ್ ಮತ್ತು ಮುದ್ದೆನ ಅಲ್ಲಿಂದ ಬಂದ ಮೇಲೆ, ಟೆಂಪಲಿಂದ ಬಂದ ಮೇಲೆ ರೈಸ್ ಮತ್ತು ಮುದ್ದೆ ಮಾಡ್ಕೊಳ್ತೀನಿ. ಸಾಂಬಾರು ಮಾಡಿಟ್ಟಿದ್ದಾಯಿತು, ಪಲ್ಯ ಮಾಡಿದೆ ಜಸ್ಟ್ ಇವಾಗ, ಅದಕ್ಕೆ ಸ್ವೆಟ್ ಆಗಿದ್ದೀನಿ. ಅವರೆಕಾಳು, ಸಾರಿ ಇದೇನಂತಾರೆ, ಹುಳ್ಳಿಕಾಳು ಮತ್ತು ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಮಾಡಿದ್ದೀನಿ. ಪಲ್ಯ ಮಾಡಿದೆ ಇವಾಗ ಜಸ್ಟು. ಸೊ ಇವತ್ತು ಉಪ್ಸಾರು ತಿನ್ನಲೇಬೇಕು ಅಂತ ಹೇಳಿ ಮಾಡಿದ್ದು, ಯಾಕಂದರೆ ಹಬ್ಬದ ದಿನದಿಂದನೂ ಬರೀ ಮಸಾಲ ಐಟಮ್ಸೇ ತಿಂದು ಹೊಟ್ಟೆಲ್ಲ ಒಂಥರ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಇವತ್ತು ಉಪ್ಸಾರು ಮಾಡಿದ್ದೀನಿ. ನುಗ್ಗೆ ಸೊಪ್ಪು ಇದ್ದಿದ್ರಂತೂ ಇನ್ನೂ ಸಖತ್ತಾಗಿರೋದು. ನುಗ್ಗೆ ಸೊಪ್ಪು ಉಪ್ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ನನಗೆ ನುಗ್ಗೆ ಸೊಪ್ಪು ಉಪ್ಸಾರಲ್ಲಿ ಮುದ್ದೆ ತಿನ್ನೋದಕ್ಕೆ ಸಿಕ್ಕಾಬಟ್ಟೆ ಇಷ್ಟ. ಹಾಂ, ನಿಶಾಂತ್ಗೂ ಕೂಡ ರೆಡಿ ಮಾಡಿಸಿದ್ದೀನಿ, ಅವ್ನು ತೋರಿಸ್ತೀನಿ ಅವ್ನು ಯಾವ ರೀತಿ ಕಾಣಿಸ್ತಿದ್ದಾನೆ ಅಂತ. ಆ್ಯಂಡ್ ಮಹಿ ಇನ್ನೇನು ಬರ್ತಿದ್ದಾರೆ. ಸೊ ಹೊರಡೋಣ. ನಾನಿವತ್ತು ಫೇಸ್ಗೆ ನಿಜವಾಗ್ಲೂ ಒಂದು ಫೌಂಡೇಶನ್ ಹಾಕಿಲ್ಲ, ಒಂದು BB ಕ್ರೀಮ್ ಹಾಕಿಲ್ಲ, ಏನಂದ್ರೆ ಏನಿಲ್ಲ. ಒಂದು ಬ್ಲಷ್ ಹಾಕಿದ್ದೀನಿ, ಲಿಪ್ಸ್ಟಿಕ್ಕು, ಐಬ್ರೋ ಫಿಲ್ ಮಾಡಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಆದರೂ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವ? ಚೆನ್ನಾಗಿ ಕಾಣಿಸ್ತಿದ್ದೀನಾ ಹೇಳಿ, ನೀವು ಹೇಳಬೇಕು ನೋಡ್ತಿರೋರು. ನನಗೇನೋ ಇಷ್ಟ ಆಗ್ತಿದೆ ನಾನು ನೋಡೋದಕ್ಕೆ.
ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತೀನಿ ಅಡುಗೆ ಮನೇಲಿದ್ದರೆ. ಒಂದಷ್ಟೊತ್ತು ಹಾಲಲ್ಲಿ ಕೂತ್ಕೊಂಡು ಫ್ಯಾನ್ ಹಾಕ್ಕೊಂಡು ಕೂತ್ಕೊಬಿಡ್ತೀನಿ. ಮಹಿ ಬಂದಾಗ ಹೊರಡೋದು ಟೆಂಪಲ್ಗೆ. ಓಕೆನಾ? ಏನಪ್ಪ ಅದು? ವ್ಯಾನಿಟಿ ಬ್ಯಾಗ್ ಅದು ನಿಂದು? ವ್ಯಾನಿಟಿ ಬ್ಯಾಗಾ? ಹಾಂ, ನಿಶಾಂತ್ ರೆಡಿ ಆಗಿದ್ದಾನೆ. ಹಾಯ್ ಮಾಡಿ. ಹಾಯ್ ಹಾಯ್ ಹಾಯ್. ಹೀರೋ ಹೋಗು. ಪಿನ್ ಮಾಡಬೇಕಿತ್ತು ಹಿಂದೆಗಡೆ. ಈಗ ಮಹಿ ಬಂದಮೇಲೆ ದೇವಸ್ಥಾನದ ಕಡೆ ಹೊರಟ್ವಿ. ಇದೇ ಶ್ರೀರಾಮ ದೇವಸ್ಥಾನ. ಸೊ ಇಲ್ಲೇ ಶ್ರೀರಾಮನವಮಿ ನಡೆಯೋದು. ಸ್ಟಾರ್ಟ್ ಆಗಿದೆಯೇನೋ ಅಂತ ಹೇಳಿ ದೇವಸ್ಥಾನದ ಕಡೆ ಹೊರಟ್ವಿ. ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಇನ್ನೂ ದೇವ್ರು ಬರೋದಿತ್ತು. ಅಲ್ಲಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಅದಕ್ಕೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಮಸಾಲೆ ಪಾನಿಪುರಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ನಿಶಾಂತ್ ಹಂಗೊಂದು ಪಾನಿಪುರಿ ಇಸ್ಕೋಬೇಕು ತಾನೆ. ಬಟ್ ಅಲ್ಲಿ ಪ್ರೋಗ್ರಾಮ್ ಆಗೋಯ್ತದೆ. ಮೇಲೆ ದೇವ್ರನ್ನ ಒಂದು ರೌಂಡು ಮೆರವಣಿಗೆ ಕರ್ಕೊಂಡು ಹೋಗಿ ಬಂದು ಅದಾದಮೇಲೆ ದೇವಸ್ಥಾನದ ಮುಂದೆ ನಿಲ್ಕೋತಾರೆ. ಎರಡು ದೇವ್ರೂ, ಶ್ರೀರಾಮ ಮತ್ತು ಸೀತಾಮಾತೆ ಎರಡು ದೇವ್ರನ್ನೂ ನಿಲ್ಲಿಸ್ಕೊಂಡು ಅದಾದಮೇಲೆ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು, ಸೀತಾರಾಮ ಕಲ್ಯಾಣೋತ್ಸವನ. ಅದು ಕಣ್ಣು ಮುಂದೆನೇ ನೋಡ್ತಾ ಇದ್ದೆ. ನಾನು ವೀಡಿಯೋನೇ ಮಾಡ್ಕೊಳ್ಳ ಅಥವಾ ನಾನು ಕಣ್ಣಾರೆ ನೋಡಲ್ಲ ಅಂತ ಅನ್ನಿಸ್ಬಿಟ್ಟಿತ್ತು. ಆ ರೀತಿ ಆಗ್ತಾಯಿತ್ತು. ಬೇರೆ ಕಡೆ ಹೆಂಗೋ ಏನೋ ಗೊತ್ತಿಲ್ಲ, ಶ್ರೀರಾಮನವಮಿ ರಾಮನಗರದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ರಾಮನಗರದಲ್ಲಿ ರಾಮದೇವ್ರ ಬೆಟ್ಟ ಇದೆ. ಸ್ವಾಮಿ ಶ್ರೀರಾಮಚಂದ್ರನೇ ನಮ್ಮ ರಾಮನಗರಕ್ಕೆ ಬಂದು ಅವರ ಆ ಟೈಮಲ್ಲಿ ಬಂದು ತಂಗಿ ಅದಾದ್ಮೇಲೆ ಹೋಗಿದ್ದು. ಅದಕ್ಕೆ ಒಂಥರ ರಾಮನಗರ ಸಿಕ್ಕಾಪಟ್ಟೆ ಫೇಮಸ್ ಅಂತಾನೆ ಹೇಳ್ಬೋದು. ಏನು ಏನ
ಬೆಳ್ಳಪ್ಪ ಅವನೇ ತಗೋತಾನಂತ ತಗೊಳ್ಳಲ್ಲ ಸ್ವೀಟ್ ತಗೊಳ್ಳ ತಗೊಳ್ಳ ತಗೋ ಚಿಚ್ಚ ನೀನು ಇನ್ನೊಂದು ಸ್ವಲ್ಪ ಹಾಕೈಲಿ ಇವಾಗ ಕಲ್ಯಾಣೋತ್ಸವ ಮುಗೀತು. ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಅದೊಂದು ರೌಂಡ್ ಬರುತ್ತಾ ಇವಾಗ ಅಲ್ಲಿಗ ಕಲ್ಯಾಣೋತ್ಸವ ಆದಮೇಲೆ ರಿಟರ್ನ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮಹಿ ಫ್ರೆಂಡ್ ಮತ್ತು ಅವ್ರ ಅಮ್ಮ ಅವರೆಲ್ಲ ಇದ್ರಲ್ಲ. ಸೊ ಇಲ್ಲಿ ಹೊಸದಾಗಿ ಕಲ್ಯಾಣ ಮಂಟಪನ ಕಟ್ಸಿದ್ರು. ಸೊ ಇಲ್ಲೇ ಅನ್ನದಾನ ಮಾಡ್ತಾಯಿದ್ರು. ಅಂದರೆ ದೇವ್ರದ್ದು ಉತ್ಸವ ಏನಾಯಿತು ಇವತ್ತು ಕಲ್ಯಾಣೋತ್ಸವ, ಅದಕ್ಕೆ ಇಲ್ಲಿ ಊಟದ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ನಾನು ಅಂದ್ಕೊಂಡೆ ಅಯ್ಯೋ ನಾನು ಮನೇಲಿ ಅಡುಗೆ ಮಾಡಿಟ್ಟಿದ್ದೆ ಅಲ್ಲ ಅಂತ. ಬಟ್ ನಾನು ಅನ್ನ ಮತ್ತು ಮುದ್ದೆ ಏನು ಮಾಡಿರಲಿಲ್ಲ. ಸಾಂಬಾರು ಮತ್ತು ಪಲ್ಯ ಮಾಡಿದ್ದೆ ಅಲ್ವಾ ಅಂದ್ಕೊಂಡು ನಾನು ದೇವ್ರ ಪ್ರಸಾದ ಯಾರಿಗುಂಟು ಯಾರಿಗಿಲ್ಲ ಅಂತ ಹೇಳಿ 3 ಜನನೂ ಕೂತ್ಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ನಾನು 3ನೇ ಪಂಕ್ತಿ ಕೂತ್ಕೊಂಡಿದ್ದಿದ್ದು, ಅಷ್ಟು ರಶ್ ಆಗಿಬಿಟ್ಟಿದ್ರು. ಆ್ಯಂಡ್ ನನಗೆ ಸೀಟ್ ಸಿಕ್ಕಿದ್ದೆ ಫುಲ್ ಕಾರ್ನರಲ್ಲಿ, ಕತ್ಲೆ ಇತ್ತು. ನಾವೇ ಟಾರ್ಚ್ ಆನ್ ಮಾಡಿಕೊಂಡು ಊಟ ಎಲ್ಲ ಮುಗಿಸಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಹಾಗೆ ನನಗೆ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಸೊ ಇವತ್ತು ಊಟದ ಏರ್ಪಾಡೆಲ್ಲ ಅವ್ರದ್ದೇ ಅಂತ ಕೂಡ ಹೇಳಿದ್ರು. ತುಂಬ ಖುಷಿ ಆಯಿತು. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಟೈಮು 11 ಗಂಟೆ ಆಗಿದೆ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಸೆಕೆ. ಹೊರಗಡೆನೂ ಅಷ್ಟೇ ತಣ್ಣು ಗಾಳಿ ಬೀಸುತ್ತೆ, ಆದರೂ ಸೆಕೆ ಆಗ್ತಿತ್ತು. ಆ್ಯಂಡ್ ದೇವ್ರ ಪ್ರಸಾದನೂ ತಿಂದಿದ್ದಾಯಿತು. ಇವಾಗ ಮನೆಗೆ ಬಂದಿದ್ದೀವಿ. ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ, ಮಲ್ಕೋಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಇವತ್ತು ಸೀತಾರಾಮ ಕಲ್ಯಾಣ ಅದು ಕಣ್ಣೆದುರುಗಡೆನೇ ನೋಡಿದೆ. ಸಿಕ್ಕಾಪಟ್ಟೆ ಕಣ್ಣೆದುರುಗಡೆನೇ ನೋಡಿದೆ. ತುಂಬ ಖುಷಿಯಾಯಿತು ಆ್ಯಂಡ್ ಚೆನ್ನಾಗಿತ್ತು. ನೀವು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಇವತ್ತು ನನಗೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವರೇ ಬಂದು ಮಾತಾಡ್ಸಿದ್ರು. ಆ್ಯಕ್ಚುಲಿ ಅವರು ಈ ವಿಡಿಯೋ ನೋಡ್ತಾ ಇರ್ತಾರೆ. ಮೇ ಬಿ ಕೇಳಿದೆ ನಾನು, ವಿಡಿಯೋ ನೋಡ್ತೀರಾ ಅಂತ. ಹೌದು ನಾನು ನಿಮ್ಮ ಸಬ್ಸ್ಕ್ರೈಬರು ಅಂತ ಹೇಳಿದ್ರು. ಅದಾದಮೇಲೆ ಅವರೇ ಹೇಳಿದ್ದು ಪೂಜೆ ವಹಿಸ್ಕೊಂಡಿದ್ದು ಅವರೇ ಅಂತ ಹೇಳಿದ್ರು. ಸೊ ಕೇಳಿ ತುಂಬ ಖುಷಿಯಾಯಿತು. ಆ್ಯಂಡ್ ಅವ್ರ ಪಾಪು ಕೂಡ ಇತ್ತು. ಇಬ್ಬರೂ ಮಾತಾಡಿಸ್ದೆ. ಅಷ್ಟೇ. ತುಂಬ ಖುಷಿ ಆಯಿತು ಅವರು ಬಂದು ನನ್ನ ಜೊತೆ ಮಾತಾಡಿದ್ದು. ಆ್ಯಂಡ್ ಮಹಿಗೆ ಹೇಳ್ತಾ ಇದ್ದೆ ನೋಡಿ ಅಂತ. ಅಂದರು. ಖುಷಿ ಆಗುತ್ತೆ ಈ ರೀತಿ ಯಾರಾದರೂ ನನ್ನ ಗುರುತಿಸಿ ಬಂದು ಮಾತಾಡಿಸಿದಾಗ. ಅಷ್ಟೇ ಗೈಸ್, ಥ್ಯಾಂಕ್ ಯು. ಮತ್ತೆ ಸಿಗುವ. ಲವ್ ಯು ಆಲ್. ಬಾಯ್ ಬಾಯ್. ಇದು ಬ್ಯಾಕ್ಗ್ರೌಂಡಲ್ಲಿ ಕಡಿತಾವ ನನ್ನ ಮಗ. ಬಾಯ್ ಬಾಯ್.